ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನಾವು ಪ್ರತಿನಿತ್ಯ ಕೆಲಸ ಮಾಡ್ತಾ ಇರ್ತೀವಿ. ಮನೆ ಜವಾಬ್ದಾರಿ ತುಂಬ ಚೆನ್ನಾಗಿ ನಾವು ನಿಭಾಯಿಸ್ತಾ ಇದ್ದೀವಿ. ಆದರೆ ಸಣ್ಣ ಪುಟ್ಟ ಕೆಲಸ ನಾವು ಮಾಡಿದ್ರು ಅತಿಯಾಗಿ ಸುಸ್ತಾಗುತ್ತೆ, ಪದೇ ಪದೇ ಹಸಿವಾಗುತ್ತೆ, ಅಥವಾ ವಿಪರೀತ ಕೂದಲು ಏನಾದರೂ ಉದುರುತ್ತಾ ಇದ್ದರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಹದಲ್ಲಿ ಪೋಷಕಾಂಶದ ಕೊರತೆ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಯಾವುದು ಅಂದರೆ ಪ್ರೋಟೀನ್. ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಸಿಗೋದು ತುಂಬ ಕಷ್ಟ ಅಂತ ನೀವು ಅಂದ್ಕೊಂಡಿದ್ರೆ ಆ ಮಾತನ್ನು, ಆ ನಂಬಿಕೆಯನ್ನು ನಾನಿವತ್ತು ಸುಳ್ಳು ಮಾಡ್ತೀನಿ. ಇವತ್ತಿನ ವಿಡಿಯೋನಲ್ಲಿ ಪ್ರೋಟೀನ್ ಯಾಕೆ ಬೇಕು, ಅದರ ಕೊರತೆಯ ಲಕ್ಷಣಗಳು ಹೇಗಿರುತ್ತೆ, ಮತ್ತು ನಮ್ಮ ಅಡುಗೆ ಮನೆಯಲ್ಲೇ ಇರೋ ಪ್ರೋಟೀನ್ ಯುಕ್ತ ಸಸ್ಯಾಹಾರಿಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಕಡಲೆಕಾಳಿನ ಒಂದು ಸ್ಪೆಷಲ್ ಮತ್ತು ಈಸಿ ರೆಸಿಪಿ ಕೂಡ ಇದೆ. ಇದು ತಿಳ್ಕೊಬೇಕು ಅಂದರೆ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಮ್ಮ ದೇಹಕ್ಕೆ ಪ್ರೋಟೀನ್ ಯಾಕೆ ಮುಖ್ಯ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ಇಡೀ ದೇಹ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಪ್ರೋಟೀನ್ ಇಂಧನದ ತರಹ ಕೆಲಸ ಮಾಡುತ್ತೆ. ನಮ್ಮ ಮಸಲ್ಸ್ ಅಥವಾ ಸ್ನಾಯುಗಳ ಬೆಳವಣಿಗೆಗೆ ಇದು ಬೇಕೇ ಬೇಕಾಗತ್ತೆ. ಇನ್ನು ಪದೇ ಪದೇ ಕಾಯಿಲೆ ಬೀಳದಂತೆ ಪ್ರೋಟೀನ್ ನಮ್ಮನ್ನು ರಕ್ಷಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆರೋಗ್ಯವಂತ ಕೂದಲು ಮತ್ತು ಹೊಳೆಯುವ ಚರ್ಮಕ್ಕೆ ಪ್ರೋಟೀನ್ ರಾಮಬಾಣ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ದೇಹದ ಒಳಗಿನ ಕ್ರಿಯೆಗಳು ಸರಿಯಾಗಿ ಕೆಲಸ ಮಾಡಲು ಪ್ರೋಟೀನ್ ತುಂಬಾ ಅಗತ್ಯ. ಒಂದು ವೇಳೆ ನಮ್ಮ ಆಹಾರದಲ್ಲಿ ಏನಾದರೂ ಪ್ರೋಟೀನ್ ಕಡಿಮೆ ಆದರೆ ದೇಹ ಈ ಥರ ಲಕ್ಷಣಗಳನ್ನ ನೀಡುತ್ತೆ. ಕೈಕಾಲುಗಳಲ್ಲಿ ಪದೇ ಪದೇ ನೋವು ಕಾಣಿಸುತ್ತೆ, ಎಷ್ಟೇ ತಿಂದರೂ ಮತ್ತೆ ಮತ್ತೆ ಹಸಿವು ಅನಿಸ್ತಾ ಇರುತ್ತೆ. ಇನ್ನು ಗಾಯಗಳಾದಾಗ ಅದು ಬೇಗ ವಾಸಿನೇ ಆಗೋದಿಲ್ಲ. ಮುಖ ಅಥವಾ ಪಾದಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ. ಇನ್ನು ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಆಗುತ್ತೆ ಅಥವಾ ಸುಸ್ತಾದಂತೆ ಅನ್ನಿಸ್ತಾ ಇರುತ್ತೆ. ನಮ್ಮ ಮನೆಗಳಲ್ಲೇ ಸಿಗೋ ಈ ಪದಾರ್ಥಗಳಲ್ಲಿ ಪ್ರೋಟೀನ್ ಅಂಶ ತುಂಬಾ ಹೇರಳವಾಗಿದೆ. ಹಾಗಾದರೆ ಯಾವ ಪದಾರ್ಥಗಳಲ್ಲಿರುತ್ತೆ ಅಂತ ನಾವು ತಿಳ್ಕೊಬೇಕಲ್ಲ. ಬನ್ನಿ ಈಗ ನಾವು ಅದರ ಬಗ್ಗೆ ಸಹ ತಿಳ್ಕೊಳ್ಳೋಣ. ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನ ಬೇಳೆಗಳಲ್ಲಿ ಪ್ರೋಟೀನ್ ಅಂಶ ತುಂಬಾ ಹೇರಳವಾಗಿರುತ್ತೆ. ಇನ್ನು ಕಾಳುಗಳ ವಿಚಾರಕ್ಕೆ ಬಂದರೆ ಕಡಲೆಕಾಳು, ಹಾಗೆಯೇ ಅವರೆಕಾಳು, ಹುರುಳಿಕಾಳಿನಲ್ಲಿ ಪ್ರೋಟೀನ್ ಅಂಶ ತುಂಬಾ ಹೆಚ್ಚಾಗಿರುತ್ತೆ. ಈ ಹುರುಳಿಕಾಳನ್ನ ನಾವು ಪ್ರೋಟೀನ್ ಗಣಿ ಅಂತ ಸಹ ಹೇಳ್ಬೋದು. ಅಷ್ಟು ಪ್ರೋಟೀನ್ ಹೇರಳವಾಗಿರುತ್ತೆ ಈ ಹುರುಳಿಕಾಳಿನಲ್ಲಿ. ಇನ್ನು ಮೊಸರು, ಮಜ್ಜಿಗೆ, ಪನ್ನೀರಲ್ಲೂ ಸಹ ಪ್ರೋಟೀನ್ ತುಂಬಾ ಹೆಚ್ಚಾಗಿರುತ್ತೆ. ಇನ್ನು ಬಾದಾಮಿ ಮತ್ತು ಕಡಲೆಕಾಯಲ್ಲೂ ಸಹ ಪ್ರೋಟೀನ್ ತುಂಬಾ ಹೆಚ್ಚಾಗಿರುತ್ತೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಒಂದು ಈಸಿ ಸ್ನ್ಯಾಕ್ಸ್ ಹೇಳ್ತೀನಿ ಅಂತ. ಈಗ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದನ್ನು ನೀವು ಸಂಜೆ ಟೀ ಟೈಮ್ ಅಥವಾ ಮಕ್ಕಳ ಸ್ಕೂಲ್ ಬಾಕ್ಸ್ಗೆ ನೀವು ಕೊಡ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದ್ಬಿಟ್ಟು ನೆನೆಸಿ ಬೇಯಿಸಿದ ಕಡಲೆಕಾಳು 1 ಕಪ್, ಹಾಗೆ ಎಣ್ಣೆ 2 ಸ್ಪೂನ್ಸ್, ಸಾಸಿವೆ, ಜೀರಿಗೆ, ಕರಿಬೇವು, ಒಗ್ಗರಣೆಗೆ ಸಣ್ಣಗೆ ಹಚ್ಚಿದ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ತುರಿದ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಮಾಡೋ ವಿಧಾನ: ಫಸ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿಯನ್ನು ಒಗ್ಗರಣೆ ಮಾಡಿ ಇದಕ್ಕೆ ಆಲ್ರೆಡಿ ನೀವು ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕೆಂಪುಗಾಗೋವರೆಗೂ ನೀವು ಉರಿಯಿರಿ. ಈಗ ನೀವು ಬೇಯಿಸಿಟ್ಕೊಂಡಿದ್ರಲ್ಲ ಆಲ್ರೆಡಿ ಕಡಲೆಕಾಳನ್ನು ಸೇರಿಸ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸಿ. ಕೊನೆಗೆ ನೀವು ತುರಿದ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ನಿಮ್ಮ ಪ್ರೋಟೀನ್ ಯುಕ್ತ ಮಸಾಲ ಕಡಲೆಕಾಳು ಉಸ್ಲಿ ರೆಡಿ. ಆರೋಗ್ಯವಾಗಿರೋದು ನಾವು ಅಂದ್ಕೊಂಡಷ್ಟು ಕಷ್ಟ ಅಲ್ಲ. ಇಂತಹ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ದಿನನಿತ್ಯದ ಆಹಾರದಲ್ಲಿ ಮಾಡಿಕೊಂಡ್ರೆ ಸಾಕು, ನಾವು ತುಂಬಾ ಆರೋಗ್ಯವಾಗಿರ್ತೀವಿ. ಈ ಮಾಹಿತಿ ಮತ್ತು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ.